ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 557ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೀತೆಯು ರಾವಣನ ಪ್ರಶ್ನೆಗಳಿಗೆ, ಉಪದೇಶಕ್ಕೆ, ಅರಿಕೆಗಳಿಗೆ, ಕೋರಿಕೆಗಳಿಗೆ ಪ್ರತಿಯುತ್ತರ ನೀಡುತ್ತಾ ರಾವಣಿಗೆ ಹೇಳ್ತಾಳ, ನೀನು ದೊಡ್ಡ ಅಪರಾಧ ಮಾಡಿದೀಯ, ನಾನು ತೊಗೊಂಡು ಬಂದಿಲ್ಲಿ. ಆದರೂ ಕೂಡ ರಾಮ ಒಬ್ಬ ಶ್ರೇಷ್ಠ ವ್ಯಕ್ತಿ ಅದಾನ. ನೀನಿನ್ನ ತಪ್ಪನ್ನು ಹೊತ್ಕೊಂಡು ನನ್ನ ತೊಗೊಂಡ ರಾಮನಿಗೆ ಮರಳಿಸಿದೆ ಅಂದ್ರೆ ಕ್ಷಮಾ ಮಾಡ್ತಾನೆ. ಕ್ಷಮಾ ಮಾಡುವ ಗುಣಧರ್ಮ ರಾಮನಲ್ಲಿದೆ. ಆಶ್ರಯ ಕೇಳಿದವ ಆಶ್ರಯ ಕೊಡುವಂಥ ಮಹಾನ್ ವ್ಯಕ್ತಿ ನನ್ನ ಗಂಡ ಇದ್ದಾನೆ, ರಾಮ ಇದ್ದಾನೆ. ಅದಕ್ಕೆ ನೀನು ಏನು ಹಠ ಇದೆಯಲ್ಲ, ನನ್ನ ಮದುವೆ ಆಗಬೇಕು ಅನ್ನೋದು, ಇದನ್ನು ಬಿಡು, ನನ್ನ ತೊಗೊಂಡೋಗಿ ರಾಮನಿಗೆ ಮರಳಿಸು ಅಂತ ಹೇಳ್ತಾ ಮುಂದುವರಿಸ್ತಾಳೆ. ಹಿಂದಿರುಗಿಸಿ ನನ್ನ ರಾಮನಿಗೆ, ಓ ರಾವಣ, ಸುದೈವಿಯಾಗು. ಮಾಡಿದ ತಪ್ಪ ಮನವರಿಕೆ ಮಾಡ್ಕೋ. ಮನುಷ್ಯಂದಿದೆ ನೋಡ್ರಿ, ಯಾರು ತಿಳಿಯೋದು ಏನೋ ಒಂದು ಮಾಡಿರ್ತಾರೆ. ಅದು ಸರಿ ಬಂತಂದ್ರೆ ಅಡ್ಡಿ ಇಲ್ಲ, ತಪ್ಪಂತ ಮನವರಿಕೆ ಆಯ್ತಂದ್ರೆ ಮನಸ್ಸು ಯಾವಾಗಲೂ ಹೇಳ್ತಿರ್ತದೆ, ಸರಿ ಇದ್ದು ಸರಿ ಹೇಳ್ತದೆ, ತಪ್ಪ ಜಗತ್ತಿನಿಂದ ನಾವು ಜಗತ್ತಿಗೆ ಸುಳ್ಳು ಹೇಳ್ಬೋದು, ಜಗತ್ತಿನಿಂದ ಮುಚ್ಚಿಡಕ್ಕೆ ಪ್ರಯತ್ನ ಮಾಡ್ಬೋದು. ಆದರೆ ನಮ್ಮ ಮನಸ್ಸಿನಿಂದ ಏನೂ ಮುಚ್ಚಿಡಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಮನಸ್ಸು ಹೇಳ್ತದೆ ನೀವು ಮಾಡಿದ ತಪ್ಪಿದೆ ಅಂದ ತಕ್ಷಣ ಒಪ್ಕೊಂಡು ಮನವರಿಕೆ ಮಾಡಿಕೊಂಡು ನಾವು ಸುಧಾರಿಸ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಅದನ್ನು ಮಾಡಲಿಲ್ಲ ಅಂದ್ರೆ ಅನ್ಯ ಮಾರ್ಗ ಹಿಡಿದು ಬೇರೆ ಮಾರ್ಗ ಹಿಡಿದು ಅಂದರೆ ನಾವು ನಾಶ ಆಗ್ತೇವೆ. ಅದಕ್ಕೆ ಇಲ್ಲಿಯೂ ಕೂಡ ಸೀತೆ ಹೇಳ್ತಾಳ, ನನ್ನ ರಾಮನಿಗೆ ಒಪ್ಪಿಸಿಬಿಡು, ಮರಳಿ ಒಪ್ಪಿಸಿಬಿಡು, ನೀನು ಸುದೈವಿ ಆಗು, ಯಾವುದು ನಿನಗೆ ಅಡೆತಡೆಗಳ ಬರುವುದಿಲ್ಲ. ಇಲ್ಲವೇ ನಾಶ ಹೊಂದುವಿ ಅನ್ಯ ಮಾರ್ಗದಿ. ಒಂದು ವೇಳೆ ನೀನು ನನ್ನನ್ನು ರಾಮನಿಗೆ ಒಪ್ಪಿಸಲಿಲ್ಲ, ರಾಮನಿಗೆ ಶರಣ ಹೋಗಲಿಲ್ಲ ಅಂದ್ರೆ, ನೀನು ನಿನ್ನದೇ ಆದಂಥ ಬೇರೆ ಮಾರ್ಗವನ್ನು ಹಿಡಿದಂದ್ರೆ ನಾಶ ಕಟ್ಟಿಟ್ಟ ಬುತ್ತಿ. ನಿನಗೆ ದುರ್ದೈವ ಬಂದು ಅಪ್ಪಳಿಸುವುದು. ದುರ್ದೈವ ಬಂದು ಅಪ್ಪಳಿಸುವ ಪೂರ್ವದಲ್ಲೇ ನಿನ್ನ ತಪ್ಪನ್ನು ಒಪ್ಪಿಕೊಂಡು ನನ್ನನ್ನು ರಾಮನಿಗೆ ಮರಳಿಸುವ ಮೂಲಕ ಸುದೈವಿಯಾಗು ಅಂಥೇಳಿ ಸೀತೆ ರಾವಣನಿಗೆ ಹೇಳ್ತಾಳೆ. ಎಚ್ಚರಿಕೆನೂ ಹೇಳ್ತಾಳೆ, ಕಿವಿ ಮಾತು ಹೇಳ್ತಾಳೆ, ಉಪದೇಶ ಕೊಡ್ತಾಳೆ. ಮುಂದುವರೆದು, ವಜ್ರ ಆಯುಧದಿ ಬದುಕಬಹುದು. ಒಂದು ವೇಳೆ ನೀನೇನಾದರೂ ವರದಿ ವೈರಿ ಬಳಿ ಯುದ್ಧ ಮಾಡಾಕತ್ತಿದ್ದಿ, ವಜ್ರಾಯುಧ ಹೊಂದಿದ ಅಂದ್ರೆ ಇಂದ್ರ. ಸಪೋಸ್ ನೀನು ಇಂದ್ರನು ಸೋಲಿಸಿದ್ಯಾ, ಮಾತು ಬೇರೆ. ಇಂದ್ರಗಳು ಯುದ್ಧ ಮಾಡೋ ಕಾಲಕ್ಕೆ ಇಂದ್ರನ ವಜ್ರಾಯುಧ ನಿನಗೆ ಏನಾದರೂ ಹೊಡಿತಂದ್ರೆ ಅದರಿಂದ ಬದುಕುವ ಸಾಧ್ಯತೆ ಇದೆ, ಅದರಿಂದ ಬದುಕಬಹುದು. ನೀನು ಯಮನಿಂದ ಬದುಕಬಹುದು. ನೀನು ಯಮನನ ಮ್ಯಾಗನೂ ಯುದ್ಧ ಮಾಡಿ ಯಮನು ಕೂಡ ಸೋಲಿಸಿರ್ತಾನೆ ರಾವಣ. ಅದಕ್ಕೆ ಯಮನಿಂದ ನೀನು ಬದುಕಬಹುದು. ಆದರೆ ರಾಮನಿಂದ ನೀನು ಬದುಕಲು ಅಸಾಧ್ಯ. ರಾಮನಿಂದ ನಿನಗೆ ಬದುಕಕ್ಕೆ ಸಾಧ್ಯನೇ ಇಲ್ಲ. ರಾಮ ಯುದ್ಧ ಕೇಳಿದಂದ್ರೆ ನಿನ್ನ ಮೃತ್ಯು ಕಟ್ಟಿಟ್ಟ ಬುತ್ತಿ. ಅವನಿಗೊಂದು ಅಹಂಕಾರ ಇರ್ತದೆ ರಾವಣಿಗೆ, ನನಗೆ ಬ್ರಹ್ಮನ ಒಂದು ವರ ಇದೆ, ಯಾರಿಂದಲೂ ನನಗೆ ಸಾವು ಇಲ್ಲ ಅನ್ನುವಂಥ ಒಂದು ಓವರ್ ಕಾನ್ಫಿಡೆನ್ಸ್ ಆಗಿರ್ತಾನೆ ಮನುಷ್ಯ. ಯಾಕಂದರೆ ಎಲ್ಲರನ್ನೂ ಸೋಲಿಸಿರ್ತಾನೆ, ಯಮನೂ ಸೋಲಿಸಿರ್ತಾನೆ. ಯಮ ಕೂಡ ಇವನಿಗೆ ಹೆದರ್ತಿತ್ತು, ಸಾವು ಕೂಡ ಇವನಿಗೆ ಹೆದರ್ತಿತ್ತು ರಾವಣನಿಗೆ. ಅವ್ನು ಗೊತ್ತಿತ್ತದು, ಸಾವ ಕೂಡ ನನಗೆ ಕಣ್ಣು ಇಟ್ಟು ನೋಡೋದಿಲ್ಲ, ಯಾರು ನನಗೆ ಕೊಲ್ಲವಂತ ಈ ಒಂದು ಅಹಂಕಾರ ಇರ್ತದೆ. ಅದು ಸೀತೆಯಲ್ಲಿ ಹೇಳ್ತಾಳೆ, ಇವರೆಲ್ಲರಿಂದಲೂ ನೀನು ಬದುಕಬಹುದು, ಆದರೆ ರಾಮನಿಂದ ನೀನು ಬದುಕುಳಿಲಿಕ್ಕೆ ಸಾಧ್ಯ ಇಲ್ಲ. ನಿಂದು ಏನು ಒಂದು ಓವರ್ ಕಾನ್ಫಿಡೆನ್ಸ್ ಇದೆ, ವರದ ಮೇಲೆ ಬ್ರಹ್ಮ ಕೊಟ್ಟಂಥ ವರದ ಮೇಲೆ ಏನು ನಿನಗೆ ಅತಿಯಾದ ನಂಬಿಕೆ ಇದೆ, ಅತಿಯಾದ ಭರವಸೆ ಇದೆ, ಅದು ಖುಷಿ ಆಗ್ತಿದೆ ರಾಮನ ಮುಂದೆ. ಆ ಒಂದು ಖುಷಿ ಭರವಸೆಯಲ್ಲಿ ಬದುಕಬೇಡ. ವಾಸ್ತವದ ಅರ್ಥ ಮಾಡ್ಕೋ, ಸತ್ಯವನ್ನು ತಿಳ್ಕೋ. ಸತ್ಯ ಅಂದರೆ ವಾಸ್ತವ. ವಾಸ್ತವ ತಿಳ್ಕೊಬೇಕಾಗಿದ್ರೆ ಅದಕ್ಕೆ ಅರಿವು ಬೇಕು. ಅರಿವು ಅಂದರೆ ಪ್ರಜ್ಞೆ ಬೇಕು.
ನಿನ್ನ ಪ್ರಜ್ಞೆ, ಆ ಇಂಟರ್ನಲ್ ಪ್ರಜ್ಞೆ ಹೊರಗಿಂದ ಹೊರಗ ಈ ಚರ್ಮ ಗಿರ್ಮ ಎಲ್ಲ ಪ್ರಜ್ಞೆಗಳಿರ್ತಾವ. ಇಂಟರ್ನಲ್ ಒಂದಿರ್ತದೆ, ಇಂಟರ್ನಲ್ ಕಾನ್ಸಿಯಸ್ ಇರ್ತದೆ. ಅದರ ಮೂಲಕ ಅರಿವನ್ನು ಪಡೆದು ವಾಸ್ತವವನ್ನು ಅರ್ಥ ಮಾಡ್ಕೋ. ಎಲ್ಲರಿಂದ ಬದುಕಕ್ಕೆ ಸಾಧ್ಯತೆ, ನೀನು ರಾಮನಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಈ ಸತ್ಯವನ್ನು ಒಪ್ಕೊ ಅಂತ ಸೀತೆ ರಾವಣನಿಗೆ ಹೇಳ್ತಾರೆ. ಸರ್ಪದಂತಹ ರಾಮ ಲಕ್ಷ್ಮಣರ ಚೂಪಾದ ಬಾಣಗಳು. ರಾಮ ಲಕ್ಷ್ಮಣ ಬಿಡುವಂಥ ಬಾಣಗಳೇನದಲ್ಲ, ಅವರ ಬೆತ್ತಳಿಕೆಯಲ್ಲಿ ಇರುವಂಥ ಬಾಣಗಳೇನದವಲ್ಲ, ಅವು ಹೇಗದಪ್ಪ ಅಂದ್ರೆ ಸರ್ಪದಂತೆ ಇವೆ. ಒಂದು ಸಲ ಗುರಿ ಇಟ್ಟು ಹೊಡೆದೀವಿ ಅಂದ್ರೆ ವಿಶೇಷದಪ್ಪ ಹೆಂಗೆ ಕಸ್ದ ಕ್ಷಣ ಆಬ್ಜೆಕ್ಟ್ ಏನಿರ್ತಲ್ಲ, ಯಾರನ್ನ ಕೊಲ್ಬೇಕಂದಿರ್ತದ, ಅದು ಸತ್ತು ಹೆಂಗೆ ಹೋಗ್ತದ, ಹಂಗೆ ಅವರು ಬಾಣಗಳಂದ್ರೆ ವಿಶೇಷ ಸರ್ಪಗಳಿದ್ದಂಗ. ನೆಲಕ್ಕೆ ಕುರುಳಿಸುವವು ನಿನ್ನೂ ಬಿಡಂಗಿಲ್ಲ. ಒಂದು ಸಲ ಅವರು ಬೆತ್ತಳಿಕೆಯಿಂದ ಬಾಣದಾಗ ಹಾಕಿ ಬಿಟ್ರಂದ್ರೆ ಇಬ್ರು ಅನ್ನಂತಮ್ಮ, ಅವ ಹೇಗೆ ವಿಷ ಸರ್ಪ ಬಂದು ಹೊಡಿತಿದಲ್ಲ ಹಂಗೆ ಹೊಡೆದಂದ್ರೆ ನೀನು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ, ನೀನು ಕೂಡ ನೆಲಕ್ಕುರುಳಿ ಪ್ರಾಣ ಬಿಡುತ್ತಿ. ಲಂಕೆಯಲ್ಲಿ ನಿನ್ನ ದೂರಿನೆಲ್ಲ ಅವ್ರು ಲಂಕಾಕ್ಕೆ ಬಂದ್ರಂದ್ರೆ ನಿನ್ನ ಸಾವನ್ನ ಇಲ್ಲೇ ನಿನಗೆ ತಂದು ಕೊಡ್ತಾರ ಅವ್ರು ತಮ್ಮ ಬಾಣಗಳಿಂದ. ನೀ ಲಂಕಾ ಬಿಟ್ಟು ಬೇರೆ ಕಡೆ ಯುದ್ಧ ಅಗತ್ಯ ಇಲ್ಲ, ನೀನು ಹುಡುಕೊಂಡು ಬರ್ತಾರ ಅವ್ರ. ನೀನು ಇದ್ದಲ್ಲಿಗೆ ಬಂದು ನಿನ್ನ ಕೊಂದು ತಗೊಂಡು ಹೋಗ್ತಾರ. ನನ್ನ ಅಷ್ಟು ವಿಶ್ವಾಸ ನನಗಿದೆ. ಈ ಸತ್ಯ ನಿನಗೆ ಅರ್ಥ ಆಗ್ತಾ ಇಲ್ಲ, ತಿಳ್ಕೊ, ಈ ಮೊಂಡತನ ಬಿಡು, ನನ್ನನ್ನು ರಾಮನಿಗೆ ಒಪ್ಪಿಸು ಅಂಥೇಳಿ ಸೀತೆ ರಾವಣನಿಗೆ ಹೇಳ್ತಾಳೆ. ಮುಂದುವರೆದು ಗಿಡಗದ ಪುಚ್ಚಗಳಿಂದ ಕಟ್ಟಿದ ಬಾಣಗಳು. ನೋಡಿ ಬಾಣ ಹೇಗೆ ತಯಾರು ಮಾಡ್ತಿದ್ರು ಅವರಂದ್ರೆ ಭಾಳ ಚಂದ ವಾಲ್ಮೀಕಿಯವರು ವರ್ಣನೆ ಮಾಡ್ತಾನೆ. ಅಲ್ಲೇ ಒಂದು ಗಿಡ ತೊಗೊಂಡು, ಅಲ್ಲೇ ಒಂದು ಬಿದಿರು ಸಾಂದು ಇದು ತೊಗೊಂಡು, ಕಟ್ಟಿಗೆ ಒಂದು ಇದು ತೊಗೊಂಡು ತಕ್ಷಣ ಬಾಣ ಮಾಡ್ತಿದ್ರು ಅವರು. ಸೀತೆ ಕೂಡ ಅದೇ ಹೇಳ್ತಾರೆ. ಮುಂದೆ ಚೂಪಾದ ಬಾಣ, ಕಬ್ಬಿಣದ ಕೆಲವೊಂದು ಮುಂದೆ ಚೂಪಿದ್ರೆ ಹಚ್ತಿದ್ರು, ಇನ್ನು ಕೆಲವೊಂದು ಆ ಕಟ್ಟಿಗೆನ ಮೊಣಚು ಮಾಡ್ತಿದ್ರು, ಅದನ್ನೇ ಆಕಾರದ ಬಾಣದ ಮುಂದಿನ ಆಕಾರದ ಮಾಡ್ತಿದ್ರು. ಮಾಡಿ ಹಿಂದೆ ಏನು ಮಾಡ್ತಿದ್ದಾರೆ, ಗಿಡಗದ ಹದ್ದೆ ಅಥವಾ ಹದ್ದೆ ಅಂತ ಕರಿತೀವಿ, ಅದು ಗಿಡಗ ಅಂತ ಕರಿತೀವಿ. ಅಂದ್ರೆ ಈಗಲ್, ಫ್ಯಾಲ್ಕಾನ್ ಅಂತಾರೆ ನೋಡಿ ಇಂಗ್ಲೀಷ್ನಲ್ಲಿ. ಆ ಥರ ಪುಚ್ಚಗಳ ಹಚ್ತಾರೆ. ಸಾಮಾನ್ಯವಾಗಿ ನೋಡಿದ್ರೆ ನೀವು ಇಲ್ಲಿಯೂ ಕೂಡ ಭಾರತದಲ್ಲಿ ಎಲ್ಲೆಲ್ಲಿ ಈ ಗುಡ್ಗಾಡು ಜನ ಇದೆ, ಬುಡಕಟ್ಟು ಜನ ಇದೆ, ಇನ್ನೂ ಕೆಲವೊಂದು ಬುಡಕಟ್ಟು ಜನ, ಉದಾಹರಣೆಗೆ ಈ ಬೇಡ ಜನಾಂಗದ ಜನ ಎಲ್ಲೆಲ್ಲಿ ಇನ್ನೂ ಹಳ್ಳಿಗಳಲ್ಲಿ ಗುಡ್ಡ ಸುತ್ತಮುತ್ತ ವಾಸ ಇರ್ತಾರಲ್ಲ, ಅವ್ರ ಮನ್ಯಾಗ ನೋಡಿದ್ರೆ ಬಿಲ್ಲ ಬಾಣ ಇರ್ತಾವ. ಬಾಣ ತಯಾರು ಮಾಡುವಂಥ ಕಲೆ ಅವರಲ್ಲಿ ಇರ್ತದೆ. ಬಿಲ್ಲು ತಯಾರು ಮಾಡೋದು ಕಲೆ ಇರ್ತದೆ. ಬಿಲ್ ಯಾಕಂದ್ರೆ ಎಷ್ಟು ಫೋರ್ಸ್ದಿಂದ ಎಷ್ಟು ದೂರ ಹೋಗ್ಬೇಕಂತ ಕ್ಯಾಲ್ಕುಲೇಷನ್ ಮಾಡ್ಬೇಕಾರೆ ಅದಕ್ಕೆ ಬಳಸುವಂಥ ಬೆತ್ತಾಗಲಿ ಕಟ್ಟಿಗೆ ಆಗಲಿ, ಅದಕ್ಕೆ ಮನಸ್ಸಲ್ಲ ಅದು ಕಟ್ಟುವಂಥ ಸ್ಟ್ರಿಂಗ್ ಇದ್ರನ್ನೆಲ್ಲ ಇದಿದೆ. ಅದಕ್ಕೆ ಫಿಸಿಕ್ಸ್ ನಿಯಮ ಇದೆ, ಕ್ಯಾಲ್ಕುಲೇಷನ್ ಇದೆ. ಕ್ಯಾಲ್ಕುಲೇಷನ್ ಮ್ಯಾಗ ಅವ್ರು ಎಕ್ಸ್ಪರ್ಟ್. ಅವ್ರು ಯಾವ ಯೂನಿವರ್ಸಿಟಿಯಾಗ ಅಲ್ಲಿ ಇಲ್ಲಿ ಹೋಗಿ ಕಲ್ತಿದ್ದಿಲ್ಲ ಬಾಣ ಹೆಂಗೆ ತಯಾರು ಮಾಡ್ಬೇಕು, ಅದು ಬಿಲ್ ಹೆಂಗೆ ತಯಾರು ಮಾಡ್ಬೇಕು ಅಂತೇಳಿ. ತಮ್ಮ ಸ್ವ ಅನುಭವದ ಮೇಲೆ ತಮ್ಮ ಜ್ಞಾನವನ್ನು ಪ್ರಯೋಗ ಮಾಡಿ ಬಿಲ್ಲು ಬಾಣಗಳನ್ನು ತಯಾರು ಮಾಡ್ತಾರೆ. ಅದನ್ನೇ ಸೀತೆಯಲ್ಲಿ ಹೇಳ್ತಾರೆ. ಅವರ ಬಾಣಗಳು ಹೆಂಗಿದ್ದು ಅಂದ್ರೆ ಗಿಡಗದ ಕುಚ್ಚ ಹಿಂದಿನ ಸೈಡಕ್ಕೆ ಸ್ಪೀಡ್ನಾಗ ಹೋಗ್ಬೇಕಿಲ್ಲ, ಅದು ಕೊರ್ಕೊಂಡು ಹವೆಯನ್ನು ಗಿಡಗದ ಪುಚ್ಚಗಳಿಂದ ಮಾಡಿದಂಥ ಬಾಣಗಳು. ಬೆನ್ನತ್ತಿ ಒದಿಸುವ ಲಂಕಾ ತುಂಬ ರಾಕ್ಷಸರನ್ನು ಒಂದ ಸಲ ಬಿಟ್ರಪ್ಪ ಅವ್ರ ಬಾಣಗಳನ್ನಂದ್ರೆ, ಗಿಡಗದ ಪುಚ್ಚ ಹೊಂದಿದಂಥ ಈ ಬಾಣಗಳೇನದವಲ್ಲ ಬೆನ್ನತ್ತಿ ಲಂಕೆಯಲ್ಲಿ ರಾಕ್ಷಸರನ್ನು ಸಂಹಾರ ಮಾಡ್ತಿದೆ. ಈಗ ಅದೇ ಟೆಕ್ನಾಲಜಿ ಇದೆ ನೋಡಿ. ಈಗೇನು ಮಿಸೈಲ್ಸ್ ಬಿಡ್ತಾ ಇದ್ದಾರಲ್ಲ, ಗೈಡೆಡ್ ಮಿಸೈಲ್ಸ್ ಅಂತ ಹೇಳ್ತಾರೆ, ದೆನ್ ಮಲ್ಟಿ ಹೆಡ್ ಮಿಸೈಲ್ಸ್ ಅಂತ ಹೇಳ್ತಾರೆ. ಈ ಇಂಗ್ಲೀಷ್ ಶಬ್ದಗಳನ್ನು ಬಳಸ್ತೀವಿ ನಾವು. ಮಲ್ಟಿ ಹೆಡ್ ಮಿಸೈಲ್ಸ್ ಅಂದ್ರೆ ರಾಮ, ನಿಮಗೆ ಈಗಾಗಲೇ ಹೇಳೀನಿ ನಾನು, ಜನಸ್ಥಾನದಲ್ಲಿ ಯುದ್ಧ ಮಾಡಿ 14,000 ರಾಕ್ಷಸರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾಗ ಅವ್ರ ವಿರುದ್ಧ ಅವರು ಬಿಟ್ಟಿದ್ದನ್ನು ಮಲ್ಟಿ ಹೆಡ್ ಮಿಸೈಲ್ಸ್ಗಳನ್ನು ಏಕಕಾಲಕ್ಕೆ 100,000 ತನಕ ಸಿಡಿಸ್ತಿದ್ರು. ಅದೇ ಮಿಸೈಲ್ಸ್ ಇವತ್ತು ಅವಕ್ಕೆ ಗೈಡೆಡ್ ಮಿಸೈಲ್ಸ್ ಅಂತಾರೆ. ಸಿಂಗಲ್ ಹೆಡ್ ಮಿಸೈಲ್ಸು, ಮಲ್ಟಿ ಹೆಡ್ ಮಿಸೈಲ್ಸ್. ಮಲ್ಟಿ ಹೆಡ್ ಯಾಕೆ ಮಾಡ್ತಾರೆ ಅಂದ್ರೆ ಇವರು ಅದನ್ನು ಇಂಟರ್ಸೆಪ್ಟ್ ಮಾಡೋಕೆ ಇವರು ಅದರ ವಿರುದ್ಧ ಪ್ರತಿ ಇರ್ತಾವ, ಅದನ್ನು ಆ ದಾಳಿಯಿಂದ ತಪ್ಪಿಸ್ಕೊಳ್ಳೋ ಸಲುವಾಗಿ ಈಗ ಅದು ಒಂದು ಏಕಕಾಲಕ್ಕೆ 4-5 ಅವರು ಹೊಡೆದ್ರಿ ಇಂಟರ್ಸೆಪ್ಟ್ ಮಾಡೋ ಸಲುವಾಗಿ. ಅದ್ರ 7-8 ಇದ್ದು ಅಂದ್ರೆ 5-6 ಇದಾಗ್ತಾವೆ, ಅಲ್ಲೇ ನ್ಯೂಟ್ರಲ್ ಇದಾಗ್ತಾವೆ, ನಾಶ ಆಗ್ತಾವೆ. 1-2 ಉಳಿದು ಹೋಗಿ ಗುರಿಯನ್ನು ಮುಟ್ಟುತ್ತಾವ. ಇಂಥ ಮಿಸೈಲ್ಸ್ಗಳನ್ನು ಹೊಂದ್ಯಾರ. ಇವತ್ತಿದೆ. ಒಂದು ದೃಷ್ಟಿಯಿಂದ ನೋಡ್ಬೇಕಾದ್ರೆ ಇದು ಪ್ರಯೋಗ ಶುರುವಾದದ್ದು ಚೀನಾದಲ್ಲಿ. ಬಾಣಗಳ ಹಿಂದೆ ಬಾಣಗಳ ಹಗೆ ಹೊಡಿತಿದ್ರು, ಅದ್ರ ಹಿಂದೆ ಏನು ಮದ್ದು ಹಾಕಿ ಅದನ್ನು ಹಚ್ಚಿ ಹೊಡೆದ ತಕ್ಷಣ ಈ ಡಬಲ್ ಫೋರ್ಸ್ನಾಗ ಹೋಗ್ತಿತ್ತದು. ಆ ಒಂದು ಟೆಕ್ನಾಲಜಿ ಮ್ಯಾಗ ರಾಕೆಟ್ಗಳು ತಯಾರಾಗ್ಯಾವ.
ಘೋಡವಾಕ್ಯ. ರಾಕೆಟ್ ಹೆಂಗೆ ತಯಾರಿತ್ತು, ರಾಕೆಟ್ ವಿಜ್ಞಾನ ಯಾವಾಗ ಹೋಗಿತ್ತು ಅಂತ ನೀವು ಒಂದು ವೇಳೆ ಅದನ್ನು ಓದಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಆ ರಾಕೆಟ್ ಫಸ್ಟ್ ಏನು 14 ಫುಟ್ ಎತ್ತರ ಹೋಗಿ ಕೆಳಗೆ ಬೀಳ್ತದಲ್ಲ, ಅದ್ರ ಹಿಂದಿದ್ದಂಥ ಟೆಕ್ನಾಲಜಿ ಏನು ಚೈನಾ ದೇಶದ ಬಾಣಗಳ ಹಿಂದೆ ಗನ್ ಪೌಡರ್ ಹಾಕಿ ಏನು ಹಿಡಿತಿದ್ರಲ್ಲ, ಮದ್ದ ಸ್ವತಃ ತಯಾರು ಮಾಡ್ತಿದ್ರು. ನಿಸರ್ಗದಾಗ ಸಿಗ್ತಿತ್ತು ಮದ್ದ, ಸ್ವತಃ ತಯಾರು ಮಾಡ್ಕೊತಿದ್ರು. ಮಾಡಿ ಅದಕ್ಕೆ ಹಚ್ಚಿ ಹೊಡೆದು ಬಿಟ್ರಂದ್ರೆ ಮೊದಲು ಒಂದು ಸ್ಪೀಡ್ನ ಹೋಗ್ತದೆ, ನಂತರ ಅದು ಮದ್ದು ಸಿಡಿದ ನಂತರ ಮತ್ತಷ್ಟು ಸ್ಪೀಡ್ನ ಹೋಗಿ ರಭಸದಿಂದ ಹೊಡಿತಾರೆ. ಡಬಲ್ ಸ್ಪೀಡ್ ಆಗ್ತದೆ, ದೂರದ ಹೋಗಿ ಗುರಿಗಳನ್ನು ಹೊಡಿತಾರೆ. ಈ ಟೆಕ್ನಾಲಜಿ ಚೈನೀಯರಿಗೆ ಸಿಕ್ಕೋದು ನಮ್ಮ ಭಾರತೀಯ ಪುಸ್ತಕಗಳಿಂದ. ರಾಮಾಯಣ ಮಹಾಭಾರತ, ರಾಮಾಯಣ ಮೊದಲು ಎತ್ಕೊಂಡು ಹೋದವರು ಅವರೇ. ನಂತರ ನಮ್ಮಲ್ಲಿ ಒಬ್ಬ ಅಲ್ಲಿ ಅವ್ರು ಸುಮಾರು ಕೆಲವೊಂದು ವರ್ಷಗಳವರೆಗೆ ರಾಜ್ಯ ಆಳ್ಯಾನ ನಮ್ಮದು. ಇದು ಚೈನಾವನ್ನು ಆಳ್ಯಾನ ನಮ್ಮಲ್ಲಿ ಅವನ. ಅದು ಒಂದು ಇತಿಹಾಸ ಇದೆ. ಆ ವೇಳೆದಾಗೂ ನಮ್ಮ ಬಹಳಷ್ಟು ಯುದ್ಧ ಕಲೆಗಳು ಬೇರೆ ಎಲ್ಲೆಲ್ಲ ಹೋಗ್ಯವಲ್ಲ ಅಲ್ಲೆಲ್ಲೆಲ್ಲ ಹೋಗಿದೆ. ಇವತ್ತಾರು ಇಂಡೋನೇಷ್ಯಾ, ಮಲೇಷ್ಯಾ ಇವು ಏನದಾವಲ್ಲ, ಈ ಕಡೆ ಹೋಗಿ ಒಂದ್ಸಲ ಪ್ರವಾಸ ಮಾಡಿ ನೋಡಿದಾಗ ಅನಿಸಿದೆ, ಜಪಾನ್ ಮತ್ತು ಚೈನಾವರೆಗೆ ಯುದ್ಧದ ಕಲೆಗಳು, ಅಸ್ತ್ರ ತಯಾರು ಮಾಡುವಂಥ ಕಲೆ ಏನಿದೆ ಅವೆಲ್ಲ ಕಲೆಗಳು ಭಾರತೀಯ ಮೂಲದ ಕಲೆಗಳು. ಇದೇನು ನಾನು ಅತಿರೇಕ್ತ ಇದು ಹೇಳ್ತಾ ಇಲ್ಲ, ಮ್ಯಾಗ್ನಿಫೈ ಮಾಡಿ ಹೇಳ್ತಾ ಇಲ್ಲ. ನೀವು ಅಧ್ಯಯನ ಮಾಡಿದಾಗ ನಿಮಗೆ ಗಮನಕ್ಕೆ ಬರ್ತದೆ. ಯಾರು ಹೇಳತ್ತಾರವ ಅಂತ ಕೇಳಕ್ಕೆ ಹೋಗಬೇಡಿ. ಇವುಗಳನ್ನು ಓದ್ರಿ, ಚೈನಾದ ಇತಿಹಾಸಗಳನ್ನು ಓದ್ರಿ. ಚೈನಾದಲ್ಲಿ ಯಾವ್ಯಾವ ರೆಮನೆ ಯಾವುದು ಟೆಕ್ನಾಲಜಿ ವಿಕಸಿತ ಆಗಿದೆ, ಆ ವಿಕಸಿತ ಆಗೋ ಪೂರ್ವದಲ್ಲಿ ಈ ಟೆಕ್ನಾಲಜಿ ಎಲ್ಲಿ ಬಳಕೆ ಆಗ್ತಿತ್ತು, ಇವನ್ನೆಲ್ಲ ನೀವು ಕುಲಂಕುಷವಾಗಿ ಓದಿದಾಗ ನಿಮ್ಗೆ ಈ ಪಿಕ್ಚರ್ಗಳೆಲ್ಲ ಕಣ್ಣು ಮುಂದೆ ಬರ್ತಾವಲ್ಲ, ಇದು ಮೂಲ ಇಲ್ಲಿದಲ್ಲ, ಇದು ಈ ಕಡೆ ಹೋಯ್ತಲ್ಲ ಅನ್ನೋ ಹಂಗೆ ನಿಮಗೆ ಮನವರಿಕೆ ಆಗ್ತಿದೆ. ಮನವರಿಕೆ ಆದಾಗ ನಂಬಿ, ಆಗಲೇ ಬಿಟ್ಬಿಡಿ. ಅದಕ್ಕೆ ಅವನು ಹೇಳ್ತಾಳ, ಅವರು ಬಾಣಗಳ ಬಿಲ್ಲಿನಿಂದ ಹೊರಗೆ ಬಂದಿವಂದ್ರೆ ನಿನ್ನ ರಾಕ್ಷಸರನ್ನು ಹೊಡಿತಾವ ಅಂತ ಹೇಳಿದ. ಈಗ ಹೆಂಗೆ ಮಿಸೈಲ್ಸ್ ಹೊಡಿತಾವಲ್ಲ, ಎಲ್ಲಿ ಅಡಿಗಿರ್ತಾನ ಅಲ್ಲೇ ಹೋಗಿ ಹೊಡಿತಾವ. ಮತ್ತು ವಿಮಾನ ಮ್ಯಾಗ ದಾಳಿ ಮಾಡಕ್ಕೆ ಬಂದಾಗ ವಿಮಾನ ಬೆನ್ನತ್ತಿ ಹೊಡಿತಾವ. ವಿಮಾನ ಎಷ್ಟೇ ತಪ್ಪಿಸ್ಕೊಂಡ್ರು, ಎಷ್ಟೇ ಸ್ಪೀಡ್ ಹೆಚ್ಚು ಕಡೆ ಮಾಡಿದ್ರು, ಒಂದು ಸಲ ಗುರಿ ಇಟ್ಟು ಬಿಟ್ಟು ಗೈಡೆಡ್ ಮಿಸೈಲ್ಸ್ ಅಂತಾರೆ. ಅದು ತನ್ನ ಗುರಿ ಮುಟ್ಟದೆ ಹೊಡೆಯದೆ ಹೋಗುವುದಿಲ್ಲ ಅದು. ಹಾಗೆ ಇವರು ಬಾಣಗಳು ಕೂಡ ಹಂಗೆ ಗೈಡೆಡ್ ಮಿಸೈಲ್ ಇದ್ದಂಗೆ ಅದಾವ. ಯಾರು ಗುರಿ ಇಟ್ಟು ಹೊಡಿತಾರಲ್ಲ ಅವ್ರು ಬೆನ್ನತ್ತಿ ಹೊಡಿತಿದೆ ಅಂಥೇಳಿ ಸೀತೆ ರಾವಣನಿಗೆ ಲಕ್ಷ್ಮಣರ ಯುದ್ಧ ತಂತ್ರಜ್ಞಾನ ಸಾಮರ್ಥ್ಯದ ಬಗ್ಗೆ ಪರಿಚಯ ಮಾಡಿಕೊಡ್ತಾಳಕ್ಕೆ. ನೀನೊಬ್ಬನೇ ಶೂರ ಅಂತ ತಿಳಿಬೇಡ, ಪ್ರತಿಯೊಬ್ಬರು ತಮ್ಮ ಕಲೆಯನ್ನು ಹೊಂದಿರ್ತಾರೆ, ಯುದ್ಧ ಕಲೆಯನ್ನು ಹೊಂದಿರ್ತಾರ, ಯುದ್ಧ ಡಾವಪೇಚಿಗಳನ್ನು ಹೊಂದಿರ್ತಾರ, ಒಪ್ತೇನೆ ಅದನ್ನು ನಾನು. ಆದರೆ ಅವರಲ್ಲಿ ಏನು ಯುದ್ಧ ಕಲೆ ಇದೆ, ಅವರು ಬಳಸುವಂತಹ ಅಸ್ತ್ರಗಳೇನಿವೆ ಅವು ಭಿನ್ನವೇ, ಅವು ನಿನ್ನ ಬಿಡುವುದಿಲ್ಲ, ತಿಳ್ಕೋ ಇದನ್ನಂತ ಸೀತೆ ರಾವಣನಿಗೆ ಹೇಳ್ತಾಳೆ. ಸರ್ಪ ಎತ್ತಿದಂತೆ ಗರುಡ ನಿನ್ನ ಎತ್ತುವನು ರಾಮ. ನೋಡಿ, ಇವೆಲ್ಲ ಅಲಂಕಾರದ ಬಗ್ಗೆ ಪ್ರತಿಯೊಂದರಲ್ಲಿ ಶ್ಲೋಕದಲ್ಲಿ ಅಲಂಕಾರ ಇಲ್ಲದೆ ವಾಲ್ಮೀಕಿಯವರ ಶ್ಲೋಕಗಳಿಲ್ಲ. ಇದೇ ಇವತ್ತೇನು ಬಹಳಷ್ಟು ಈ ಕಾವ್ಯಗಳಲ್ಲಿ ಪ್ರಕಾರಗಳಾಗ್ಯಾವ, ಇವೇನು ಬರ್ತಾವೆ, ಯಾವುದೇ ಇರಲಿ, ಅದು ಕನ್ನಡ ಇರಲಿ, ಮರಾಠಿ ಇರಲಿ, ಹಿಂದಿ ಇರಲಿ, ಉರ್ದು ಇರಲಿ, ಪರ್ಷಿಯನ್ ಇರಲಿ, ಈ ಕಾವ್ಯದ ಶೈಲಿ ಏನಿದೆಯಲ್ಲ, ಉಪಮೆಗಳನ್ನು ಬಳಸೋದು, ರೂಪಕಗಳನ್ನು ಬಳಸುವಂಥ ಈ ಒಂದು ಕಲೆ ಏನಿದೆ, ಈ ಕಲೆಗೆ ಮೂಲ ಅಂದರೆ ವಾಲ್ಮೀಕಿ ರಾಮಾಯಣದಲ್ಲೇ ಇಂಥ ಶ್ಲೋಕಗಳು, ದ್ವಿಪದಿಗಳು ಸಿಗ್ತಾವ. ಅದಕ್ಕೆ ಇಲ್ಲಿ ಹೇಳ್ತಾನೆ, ರಾಮ ಹೆಂಗೆ ಎತ್ತಾನಪ್ಪ ನಿನ್ನ ಗರುಡ ಸರ್ಪನ ನೋಡ್ತಿದ್ರೆ ಎಂಥದೇ ಸರ್ಪ ಇರಲಿ, ಅದು ಕಾಳಿಂಗ ಸರ್ಪ ಇರಲಿ, ಎಷ್ಟೇ ವಿಷಕಾರಿ ಸರ್ಪ ಇರಲಿ, ಎಷ್ಟೇ ದೊಡ್ಡದಿರಲಿ, ಎಷ್ಟೇ ಉದ್ದಿರಲಿ, ಒಂದು ಸಲ ಅದು ನೋಡ್ತಿದ್ರೆ ಅದನ್ನ ಹೆಂಗೆ ಈಸಿಯಾಗಿ ಎತ್ಕೊಂಡು ಹೋಗ್ತಾರಲ್ಲ ಸುಲಭವಾಗಿ, ಹಂಗೆ ರಾಮ ಬಂದಂದ್ರೆ ನೀನು ಎತ್ಕೊಂಡು ಹೋಗ್ತಾನಂದ್ರೆ ನಿನಗೆ ಮರಣ ದಂಡನೆಯನ್ನು ಕೊಡ್ತಾನ, ನಿನ್ನ ಸಾಯಿಸ್ತಾನ, ನಿನ್ನ ಕೊಲ್ತಾನ, ನಿನ್ನ ವಧೆ ಮಾಡ್ತಾನೆ ಅಂತ ಸೀತೆ ಅವನಿಗೆ ಹೇಳ್ತಾ, ನಿನ್ನಿಂದ ಕಿತ್ತುಕೊಂಡು ನನ್ನ ಮರಣವನು ರಾಮ, ನೀನು ಇಲ್ಲಿ ಕೊಲ್ತಾನ, ನಿನ್ನ ಶರೀರದಲ್ಲಿದ್ದಂಥ ನನ್ನನ್ನು ಎತ್ಕೊಂಡು ಅಯೋಧ್ಯೆಗೆ ಹೋಗಿಬಿಡ್ತಾನೆ. ಇದು ಸತ್ಯ. ಇದನ್ನು ಅರ್ಥ ಮಾಡ್ಕೋ, ಮನವರಿಕೆ ಮಾಡ್ಕೋ, ತಿಳ್ಕೋ. ನಿನ್ನ ಈ ಹುಚ್ಚ ಕಲ್ಪನೆಯನ್ನು, ನಿನ್ನ ವರದ ಮೇಲಿನ ಬ್ರಹ್ಮ ಕೊಟ್ಟ ವರದ ಮೇಲಿನ ಅತಿ ವಿಶ್ವಾಸವನ್ನು, ನಿನ್ನ ಪರಾಕ್ರಮದ ಮೇಲೆ, ನಿನ್ನ ಸೈನ್ಯದ ಮೇಲೆ ಇದ್ದಂಥ ಅತಿ ನಂಬಿಕೆಯನ್ನು ಬಿಟ್ಟು ಬಿಡು, ನಾಶ ಆಗ್ತೀಯಾ. ಸೂಕ್ಷ್ಮವಾಗಿ ರಾಮನ ಬಗ್ಗೆ ತಿಳ್ಕೋ, ನನ್ನ ರಾಮನಿಗೆ ಒಪ್ಪಿಸಿ ನೀನು ಸುದೈವಾಗಿರು, ಬದುಕಿರು ಅಂತ ರಾವಣನಿಗೆ ಸೀತೆ ಉಪದೇಶ ಮಾಡ್ತಾಳೆ. ಓ ರಾಕ್ಷಸನೇ, ಶವ ಭೂಮಿಯಾಯಿತು,
ಎತ್ತ ನೋಡ್ತಿ ಅತ್ತೆಲ್ಲ ಶವಭೂಮಿ ಆಯಿತು ಜನಸ್ಥಾನ ರಾಕ್ಷಸರ ಸಂಹಾರದಿ. ನಾ ಕಣ್ಣಿಂದಲೇ ನೋಡೆ, ನೀ ನೋಡಿಲ್ಲ. 14,000 ರಾಕ್ಷಸರು ಅತಿರಥಿ ಮಹಾರಥಿಗಳು ಬಂದಾಗ ಪಂಚವಟಿ ಭೂಮಿ, ಜನಸ್ಥಾನದ ಭೂಮಿ ನಿತ್ತಲ್ಲ, ಎಲ್ಲ ಹೆಣದಿಂದ ತುಂಬಿ ಹೋಗಿತ್ತು, ಹೆಣಗಳ ಭೂಮಿಯಾಗಿತ್ತು. ಅದನ್ನು ನಾನು ನೋಡೆ, ನೀ ನೋಡಿಲ್ಲ. ಅದಕ್ಕೆ ಮತ್ತಿಲ್ಲಿ ಲಂಕೆಯನ್ನು ಹೆಣದ ಭೂಮಿಯನ್ನಾಗಿ ಹೆಣಗಳ ಭೂಮಿಯನ್ನಾಗಿ ಮಾಡಬೇಡ. ತಡೆಯುವುದ ನಿನ್ನ ಕೈಯಲ್ಲಿದೆ. ಅದಕ್ಕೆ ನೀ ರಾಮನನ್ನು ಎದುರು ಹಾಕೊಳ್ಬೇಡ. ನಿನ್ನ ಶಕ್ತಿಯನ್ನು ಕುಂದಿಸಿದೆ ಆ ಘಟನೆ. ಅದನ್ನು ತಿಳ್ಕೊಂಡೆ, ನಿನಗೂ ಗೊತ್ತಾಗಿತ್ತು. ಅದು ಬಂದು ಹೇಳ್ಯಾರ, ನಿನ್ನ ತಂಗಿನ ಹೇಳಿ ಎಲ್ಲರೂ ಹೇಳ್ಯಾರ ನಿನಗೆ ಅಲ್ಲಿ ಏನಾಯ್ತು ಅನ್ನೋದ. ನೀನು ಹೆದರಿದೀಯ. ಹೆದರಿದು ಕೂಡ ಸುಮ್ಮನೆ ನಿನ್ನಲ್ಲಿ ಒಂದು ಏನಿದೆ, ಘಮಂಡಿ ಇದೆ, ನಿನ್ನಲ್ಲಿ ಅಹಂಕಾರ ಇದೆ. ನನ್ನ ಯಾರು ಕೊಲ್ಲಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆ ಅಹಂಕಾರದ ಒಂದು ಭದ್ರತೆಯಲ್ಲಿ, ಖುಷಿ ಭದ್ರತೆಯಲ್ಲಿ ನೀನು ಈ ಕೃತ್ಯ ಮಾಡ್ತಾ ಇದೆಯಾ. ಇದನ್ನು ಬಿಡು, ಬುದ್ಧಿವಂತನಾಗು, ನನ್ನನ್ನು ರಾಮನಿಗೆ ಮರಳಿಸುವಂತೆ ಸೀತೆ ರಾವಣನಿಗೆ ಬೋಧನೆ ಮಾಡ್ತಾಳೆ, ತಿಳಿ ಹೇಳ್ತಾಳೆ. ಮತ್ತು ಅವನಿಗೆ ಬದುಕಲಿಕ್ಕೆ ಒಂದು ಚಾನ್ಸು ಕೊಟ್ಟಂಗೆ ಅವಳು. ಇದೇ ರೀತಿಯಾಗಿ ಮತ್ತೆ ರಾವಣನಿಗೆ ಏನು ಹೇಳ್ತಾಳೆ, ಮತ್ತೇನು ಹೇಳ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.